ನಮಸ್ಕಾರಗಳು. ರಾಧಾಕೃಷ್ಣ ಚಾನಲ್ಗೆ ಸ್ವಾಗತ. ಸ್ನ್ಯಾಕ್ಸಿಗೆ ಏನು ಬೇಕಮ್ಮ? ಓಕೆ. ಮಾಡೋಕ್ಕೆ ಬೇಕಾಗಿರೋ ಐಟಮ್ಗಳು: ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಶುಂಠಿ, ಮೆಣಸಿನ್ಕಾಯಿ, ಎಲೆಕೋಸು, ಬೀನ್ಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ನೂಡಲ್ಸ್. ಇವಾಗ ಒಂದು ಪ್ಯಾನ್ಗೆ ನೀರು ಹಾಕಂತಿದ್ದೀನಿ ನೂಡಲ್ಸ್ ಬೇಯಿಸ್ಕೊಳ್ಳೋಕ್ಕೆ. ಒಂದೂವರೆ ಲೀಟ್ರ್ ಅಷ್ಟು. ಇವಾಗ ನೋಡಿ ಕುದಿ ಬಂದಿದೆ ನೀರು. ಇದಕ್ಕೆ ಇವಾಗ ನೂಡಲ್ಸ್ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೂಡಲ್ಸು. ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ನೂಡಲ್ಸು, ಎಲ್ಲ ಬೆಂದಿದ್ದ ಥರ ಇದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ನೋಡುವ, ಬೆಂದತ್ತೆಲ್ಲ ಟೆಸ್ಟ್ ಮಾಡುವ. ಬೆಂದಿದೆ. ಇವಾಗ ನಾವು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳುವ. ಬಾಣಲಿಗೆ ಎಣ್ಣೆ ಹಾಕಂತಿದ್ದೀನಿ. ಸಾಸಿವೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಂತಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಂತಿದ್ದೀನಿ. ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಮೆಣ್ಸಿಕಾಯ. ಮೆಣ್ಸಿಕಾಯಿ ಒಂದು 10 ಸೆಕೆಂಡ್ ಆದಮೇಲೆ ಈರುಳ್ಳಿ ಹಾಕಂತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಎರಡೂ ಮಿಕ್ಸ್ ಮಾಡಿ ಕುಟ್ಟಿಟ್ಕೊಂಡಿದ್ದೆ, ಇವಾಗ ಹಾಕಂತ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ ಸ್ಮೆಲ್ ಹೋಗೋ ಗಂಟ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಬೀನ್ಸ್ ಹಾಕಂತ ಇದ್ದೀನಿ. ಕ್ಯಾರೆಟ್ ಹಾಕಂತ ಇದ್ದೀನಿ. ಎಲೆಕೋಸು ಹಾಕಂತ ಇದ್ದೀನಿ. ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು 3 ನಿಮಿಷ. ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ನೂಡಲ್ಸ್ ಮಸಾಲ ಹಾಕಂತ ಇದ್ದೀನಿ. ಒಂದು 3-4 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ಸೆಕೆಂಡ್ ಆದಮೇಲೆ ಇದಕ್ಕೆ ಸೋಯಾ ಸಾಸ್ ಹಾಕಂತ ಇದ್ದೀನಿ. ಟೊಮೊಟೊ ಸಾಸ್ ಹಾಕಂತ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೂಡಲ್ಸ್ ಹಾಕಂತ ಇದ್ದೀನಿ, ಬೇಯಿಸಿಟ್ಕೊಂಡಿದ್ವಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೂಡಲ್ಸ್ ರೆಡಿಯಾಗಿದೆ. ತಟ್ಟೆ ಸರ್ವ್ ಮಾಡ್ಕೊಳ್ಳುವ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.